ಹಾಯ್ ಗೆಳೆಯರೆ, ನಿಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮಗೆ ಇವತ್ತು ಪ್ರೇಮದ ಮಳೆಯ ಹನಿಗಳು ಕಥೆಯ ಮುಂದಿನ ಭಾಗವನ್ನು ಹೇಳುತ್ತೇನೆ. ಇದು ಒಂದು ಕಾಲ್ಪನಿಕ ಕಥೆಯಾಗಿರುತ್ತದೆ. ವಿವಾಹದ ನಂತರ ಅನನ್ಯ ಮತ್ತು ಆದಿತ್ಯರ ಜೀವನ ಹೊಸ ಬಣ್ಣಗಳಿಂದ ತುಂಬಿತು. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಜೀವನವೆಂದರೆ ಯಾವಾಗಲೂ ಹೂವಿನ ಹಾಸಿಗೆಯಲ್ಲ. ಕೆಲವೊಮ್ಮೆ ಅದು ಕಣ್ಣೀರು, ನೋವು ಮತ್ತು ಪರೀಕ್ಷೆಗಳ ಮೂಲಕ ಪ್ರೀತಿಯ ಆಳವನ್ನು ಅಳೆಯುತ್ತದೆ. ಮದುವೆಯಾದ ಮೊದಲ ವರ್ಷ ತುಂಬಾ ಸಂತೋಷದಿಂದ ಕಳೆಯಿತು. ವಾರಾಂತ್ಯಗಳಲ್ಲಿ ಇಬ್ಬರೂ ಸುತ್ತಾಡಲು ಹೋಗುತ್ತಿದ್ದರು. ಕೆಲವೊಮ್ಮೆ ಮೈಸೂರಿನ ಅರಮನೆ, ಕೆಲವೊಮ್ಮೆ ಚಾಮುಂಡಿ ಬೆಟ್ಟ, ಮತ್ತೆ ಕೆಲವೊಮ್ಮೆ ಕಾವೇರಿ ನದಿಯ ದಡದಲ್ಲಿ ಕುಳಿತು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಂದು ಸಂಜೆ ಮಳೆ ಬರುತ್ತಿತ್ತು. ಮನೆಯ ಬಾಲ್ಕನಿಯಲ್ಲಿ ಇಬ್ಬರೂ ಕುಳಿತಿದ್ದರು. ಅನನ್ಯ ಎಂದು ಆದಿತ್ಯ ನಿಧಾನವಾಗಿ ಕೇಳಿದ. ನಮ್ಮ ಮೊದಲ ಭೇಟಿಯ ದಿನ ನೆನಪಿದೆಯಾ? ಅನನ್ಯ ನಗುತ್ತಾ ಹೇಳಿದಳು. ಫೈಲ್ಗಳು ಕೆಳಗೆ ಬಿದ್ದ ದಿನವಾ? ಹೌದು. ಅಂದು ನೀನು ಸಹಾಯ ಮಾಡದೆ ಇದ್ದಿದ್ದರೆ ಬಹುಶಃ ನಮ್ಮ ಕಥೆಯೇ ಆರಂಭವಾಗುತ್ತಿರಲಿಲ್ಲ. ಆದಿತ್ಯನಕ್ಕ. ಇಲ್ಲ, ನಮ್ಮಿಬ್ಬರಿಗಾಗಿ ವಿಧಿ ಬೇರೆ ದಾರಿ ಹುಡುಕುತ್ತಿತ್ತು. ಆ ಮಾತು ಕೇಳಿ ಅನನ್ಯ ಅವನ ಭುಜದ ಮೇಲೆ ತಲೆ ಇಟ್ಟಳು. ಆ ಕ್ಷಣ ಇಬ್ಬರಿಗೂ ಜೀವನ ಸಂಪೂರ್ಣವಾಗಿದೆ ಎಂದು ಅನಿಸಿತು. ಮದುವೆಯಾಗಿ 2 ವರ್ಷಗಳಾದ ನಂತರ ಇಬ್ಬರು ಒಂದು ಹೊಸ ಕನಸು ಕಾಣಲು ಶುರು ಮಾಡಿದರು. ತಮ್ಮ ಕುಟುಂಬವನ್ನು ಇನ್ನಷ್ಟು ದೊಡ್ಡದಾಗಿಸುವ ಕನಸು. ಮನೆಯೊಳಗೆ ಪುಟ್ಟ ಹೆಜ್ಜೆಗಳ ಸದ್ದು ಕೇಳುವ ಕನಸು. ಆದರೆ ಸಮಯ ಕಳೆಯುತ್ತಿತ್ತು. ತಿಂಗಳುಗಳು ವರ್ಷಗಳಾಗುತ್ತಿದ್ದವು. ಅವರ ನಿರೀಕ್ಷೆ ಮಾತ್ರ ನೆರವೇರುತ್ತಿರಲಿಲ್ಲ. ಮೊದಲಿಗೆ ಇಬ್ಬರೂ ಇದನ್ನು ಸಾಮಾನ್ಯ ವಿಷಯವೆಂದುಕೊಂಡರು. ಆದರೆ ನಂತರ ಕುಟುಂಬದವರ ಪ್ರಶ್ನೆಗಳು ಶುರುವಾದವು. ಯಾವಾಗ ಸಿಹಿ ಸುದ್ದಿ ಕೊಡುತ್ತೀರಾ? ಇನ್ನೂ ಮಕ್ಕಳಿಲ್ಲವೇ? ಈ ಪ್ರಶ್ನೆಗಳು ಅನನ್ಯಾಳ ಮನಸ್ಸಿಗೆ ನೋವು ಕೊಡತೊಡಗಿದವು. ಹೊರಗಿಂದ ನಗುತ್ತಿದ್ದರು, ಒಳಗೆ ಅವಳು ಒಡೆಯುತ್ತಾ ಹೋಗುತ್ತಿದ್ದಳು. ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ಅವಳು ಕಿಟಕಿಯ ಬಳಿ ನಿಂತು ಅತ್ತಳು. ಆದಿತ್ಯ ಅವಳನ್ನು ನೋಡಿದ. ಏನಾಯಿತು? ಅನನ್ಯ ತಲೆ ಅಡ್ಡಾಡಿಸಿದಳು. ಏನಿಲ್ಲ. ಆದರೆ ಕಣ್ಣೀರು ಸತ್ಯವನ್ನು ಹೇಳುತ್ತಿತ್ತು. ಆದಿತ್ಯ ಅವಳ ಕೈ ಹಿಡಿದು ಹೇಳಿದ, ನಮಗೆ ಮಗು ಇದ್ದರೂ ಇಲ್ಲದಿದ್ದರೂ ನೀನೇ ನನ್ನ ಜೀವನದ ದೊಡ್ಡ ಸಂತೋಷ. ಆ ಮಾತು ಕೇಳಿ ಅನನ್ಯ ಇನ್ನಷ್ಟು ಅತ್ತಳು. ಅವಳು ಅವನ ಎದೆಗೆ ಮುಖ ಮುಚ್ಚಿಕೊಂಡಳು. ನಾನು ನಿನಗೆ ಎಲ್ಲ ಸಂತೋಷ ಕೊಡಬೇಕು ಎಂದುಕೊಂಡಿದ್ದೆ. ನೀನು ಈಗಾಗಲೇ ಕೊಟ್ಟಿದ್ದೀಯಾ? ಕೆಲವು ತಿಂಗಳ ನಂತರ ಆದಿತ್ಯನಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತು. ಮೊದಲಿಗೆ ಸಣ್ಣ ತಲೆನೋವು ಎಂದುಕೊಂಡರು. ಆದರೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ಒಂದು ದಿನ ಕಚೇರಿಯಲ್ಲೇ ಅವನು ಪ್ರಜ್ಞೆ ತಪ್ಪಿ ಬಿದ್ದ. ಆ ಸುದ್ದಿ ಕೇಳಿದ ಅನನ್ಯಾಳ ಕಾಲಡಿ ನೆಲವೇ ಜಾರಿದಂತಾಯಿತು. ಆಸ್ಪತ್ರೆಗೆ ಓಡಿ ಹೋದಳು. ಆದಿತ್ಯ ಐಸಿಯುನಲ್ಲಿ ಮಲಗಿದ್ದ. ಅವನ ಕೈಗಳಿಗೆ ಸಲೈನ್ ಹಾಕಲಾಗಿತ್ತು. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಅನನ್ಯಾಳ ಹೃದಯ ಒಡೆದಿತು. ದೇವರೇ, ನನ್ನ ಸಂತೋಷವನ್ನು ಕಸಿದುಕೊಳ್ಳಬೇಡ. ಅವಳು ಆಸ್ಪತ್ರೆಯ ದಾರಿಯಲ್ಲೇ ಕುಳಿತು ಅತ್ತಳು. ವೈದ್ಯರು ಕೆಲವು ಪರೀಕ್ಷೆಗಳನ್ನು ಮಾಡಿದರು. ವರದಿಗಳನ್ನು ನೋಡಿದ ನಂತರ ಹೇಳಿದರು, ಚಿಂತಿಸಬೇಡಿ, ಚಿಕಿತ್ಸೆ ಸಾಧ್ಯ. ಆ ಮಾತು ಕೇಳಿದ ನಂತರವೇ ಅವಳಿಗೆ ಉಸಿರು ಬಂದಂತಾಯಿತು. ಆದರೆ ಮುಂದಿನ ಕೆಲವು ತಿಂಗಳುಗಳು ಅವರ ಜೀವನದ ಅತ್ಯಂತ ಕಠಿಣ ಸಮಯವಾಗಿತ್ತು. ಚಿಕಿತ್ಸೆಯ ಸಮಯದಲ್ಲಿ ಆದಿತ್ಯ ದುರ್ಬಲನಾಗಿದ್ದ. ಒಮ್ಮೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ವ್ಯಕ್ತಿ ಈಗ ಇತರರ ಸಹಾಯದ ಮೇಲೆ ಅವಲಂಬಿತನಾಗಿದ್ದ. ಆದರೆ ಅನನ್ಯ ಒಂದು ಕ್ಷಣವೂ ಅವನನ್ನು ಒಂಟಿಯಾಗಿ ಬಿಡಲಿಲ್ಲ. ಔಷಧಿ ಕೊಡುವುದು, ಆಹಾರ ತಿನ್ನಿಸುವುದು, ರಾತ್ರಿಯಿಡೀ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುವುದು, ಪ್ರತಿ ಕ್ಷಣವೂ ಅವನೊಂದಿಗೆ ಇರುವುದು. ಒಂದು ರಾತ್ರಿ ಆದಿತ್ಯ ಅವಳನ್ನು ನೋಡಿದ. ನಿನಗೆ ದಣಿವಾಗುವುದಿಲ್ಲವಾ? ಇಲ್ಲ, ನಾನು ನಿನ್ನ ಜೀವನಕ್ಕೆ ಭಾರವಾಗಿದ್ದೇನೆ. ಅನನ್ಯ ಕಣ್ಣೀರಿನಿಂದ ಅವನನ್ನು ನೋಡಿದಳು. ಮತ್ತೊಮ್ಮೆ ಹೀಗೆ ಹೇಳಬೇಡ. ಆದರೆ
ಪ್ರೀತಿ ಎಂದರೆ ಸಂತೋಷದ ಸಮಯದಲ್ಲಿ ಮಾತ್ರ ಜೊತೆ ಇರುವುದು ಅಲ್ಲ, ಕಷ್ಟದ ಸಮಯದಲ್ಲೂ ಕೈ ಬಿಡದಿರುವುದು. ಆದಿತ್ಯನ ಕಣ್ಣುಗಳಲ್ಲೂ ನೀರು ತುಂಬಿತು. ಅವನು ಮೊದಲ ಬಾರಿಗೆ ಅರಿತ, ಅನನ್ಯ ಕೇವಲ ತನ್ನ ಹೆಂಡತಿಯಲ್ಲ, ತನ್ನ ಜೀವದ ಅರ್ಧ ಭಾಗ. 6 ತಿಂಗಳ ಚಿಕಿತ್ಸೆಯ ನಂತರ ಆದಿತ್ಯನ ಆರೋಗ್ಯ ನಿಧಾನವಾಗಿ ಸುಧಾರಿಸತೊಡಗಿತು. ಒಂದು ದಿನ ವೈದ್ಯರು ನಗುತ್ತಾ ಹೇಳಿದರು, ಇನ್ನು ಅಪಾಯ ಇಲ್ಲ. ಆ ಸುದ್ದಿ ಕೇಳಿ ಅನನ್ಯ ಸಂತೋಷದಿಂದ ಅತ್ತಳು. ಆಸ್ಪತ್ರೆಯಿಂದ ಮನೆಗೆ ಹಿಂದಿರುಗಿದ ದಿನ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿದ್ದರು. ಆಕಾಶದಲ್ಲಿ ಮಳೆ ಬಿಲ್ಲು ಕಾಣಿಸುತ್ತಿತ್ತು. ನಾನು ಮತ್ತೆ ಹುಟ್ಟಿದಂತಾಗಿದೆ ಎಂದು ಆದಿತ್ಯ ಹೇಳಿದ. ಅನನ್ಯ ನಗುತ್ತಾ ಹೇಳಿದಳು, ಹೌದು, ಆದರೆ ಈ ಬಾರಿ ನಾನು ನಿನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸುತ್ತೇನೆ. ಜೀವನ ಮತ್ತೆ ಸಾಮಾನ್ಯವಾಗತೊಡಗಿತು. ಒಂದು ದಿನ ಅನನ್ಯಾಳಿಗೆ ವಿಚಿತ್ರವಾದ ದಣಿವು ಕಾಣಿಸಿಕೊಂಡಿತು. ಮೊದಲಿಗೆ ಗಮನ ಕೊಡಲಿಲ್ಲ, ಆದರೆ ಕೆಲವು ದಿನಗಳ ನಂತರ ವೈದ್ಯರನ್ನು ಭೇಟಿಯಾದಳು. ಪರೀಕ್ಷೆಯ ವರದಿ ಬಂದಾಗ ವೈದ್ಯರು ನಗುತ್ತಾ ಹೇಳಿದರು, ಅಭಿನಂದನೆಗಳು. ಅನನ್ಯಾಳಿಗೆ ಅರ್ಥವಾಗಲಿಲ್ಲ. ಯಾಕೆ? ನೀವು ತಾಯಿಯಾಗಲಿದ್ದೀರಿ. ಆ ಕ್ಷಣದಲ್ಲಿ ಅವಳ ಕಣ್ಣೀರು ಹರಿಯತೊಡಗಿತು. ಇದು ಸಂತೋಷದ ಕಣ್ಣೀರು. ಮನೆಗೆ ಬಂದ ಕೂಡಲೇ ವರದಿಯನ್ನು ಆದಿತ್ಯನ ಕೈಗೆ ಕೊಟ್ಟಳು. ಅವನು ಓದಿದ. ಕೆಲವು ಕ್ಷಣ ಮಾತೇ ಬರಲಿಲ್ಲ. ನಂತರ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಇದು ನಿಜವಾ? ಹೌದು. ಆ ದಿನ ಇಬ್ಬರು ಮಕ್ಕಳಂತೆ ಅತ್ತರು. ವರ್ಷಗಳ ನಿರೀಕ್ಷೆ ಕೊನೆಗೂ ಫಲಿಸಿತ್ತು. 9 ತಿಂಗಳ ನಂತರ ಅವರ ಜೀವನಕ್ಕೆ ಒಂದು ಪುಟ್ಟ ಹೆಣ್ಣು ಮಗು ಬಂದಳು. ಅವಳಿಗೆ ಆರಾಧ್ಯ ಎಂದು ಹೆಸರು ಇಟ್ಟರು. ಮೊದಲ ಬಾರಿ ಮಗುವನ್ನು ಕೈಯಲ್ಲಿ ಹಿಡಿದಾಗ ಆದಿತ್ಯನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಇವಳು ನಮ್ಮ ಪ್ರೀತಿಯ ರೂಪ. ಅನನ್ಯ ನಗುತ್ತ ನೋಡಿದಳು. ಆರಾಧ್ಯ ಬೆಳೆದಂತೆ ಮನೆ ಸಂತೋಷದಿಂದ ತುಂಬಿತು. ಅವಳ ಮೊದಲ ನಗು, ಮೊದಲ ಹೆಜ್ಜೆ, ಮೊದಲ ಮಾತು, ಪ್ರತಿ ಕ್ಷಣವೂ ಅವರ ಜೀವನದ ಅಮೂಲ್ಯ ನೆನಪಾಗಿ ಉಳಿಯಿತು. ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ. ವರ್ಷಗಳು ಕಳೆಯುತ್ತಿದ್ದವು. ಆರಾಧ್ಯ ದೊಡ್ಡವಳಾಗಿ ವೈದ್ಯೆಯಾಗಿದ್ದಳು. ಅನನ್ಯ ಮತ್ತು ಆದಿತ್ಯ ಈಗ ವಯಸ್ಸಾದವರಾಗಿದ್ದರು. ಒಂದು ಸಂಜೆ ಇಬ್ಬರು ತಮ್ಮ ಮನೆಯ ತೋಟದಲ್ಲಿ ಕುಳಿತಿದ್ದರು. ಅದೇ ಮಳೆಯ ವಾತಾವರಣ, ಅದೇ ತಂಪಾದ ಗಾಳಿ. ಆದಿತ್ಯ ನಿಧಾನವಾಗಿ ಕೇಳಿದ, ಅನನ್ಯ, ಮತ್ತೆ ಜೀವ ಆರಂಭಿಸಲು ಅವಕಾಶ ಸಿಕ್ಕರೆ ಏನು ಮಾಡುತ್ತೀಯ? ಅನನ್ಯ ನಗುತ್ತಾ ಉತ್ತರಿಸಿದಳು, ಮತ್ತೊಮ್ಮೆ ನಿನ್ನನ್ನೇ ಪ್ರೀತಿಸುತ್ತೇನೆ. ಆದಿತ್ಯನ ಕಣ್ಣುಗಳು ತೇವಗೊಂಡವು. ನಾನು? ಅವರು ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಗಿಯಾಗಿ ಹಿಡಿದರು. ಯೌವನದ ಸೌಂದರ್ಯ ಕಡಿಮೆಯಾಗಿರಬಹುದು, ಕೂದಲು ಬೆಳ್ಳಗಾಗಿರಬಹುದು, ಮುಖದಲ್ಲಿ ಸುಕ್ಕುಗಳು ಮೂಡಿರಬಹುದು, ಆದರೆ ಅವರ ಪ್ರೀತಿ ಮಾತ್ರ ಮೊದಲ ದಿನದಂತೆಯೇ ಇತ್ತು. ಬಹುಶಃ ಅದಕ್ಕಿಂತಲೂ ಹೆಚ್ಚು ಆಳವಾಗಿತ್ತು. ಯಾಕೆಂದರೆ ನಿಜವಾದ ಪ್ರೀತಿ ಕಾಲದೊಂದಿಗೆ ಕಡಿಮೆಯಾಗುವುದಿಲ್ಲ. ಅದು ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ನೆನಪಿನೊಂದಿಗೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆ ಸಂಜೆ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಆಕಾಶ ಕಿತ್ತಳೆ ಬಣ್ಣದಿಂದ ತುಂಬಿತ್ತು. ಆದಿತ್ಯ ಅನನ್ಯಾಳ ಭುಜದ ಮೇಲೆ ತಲೆ ಇಟ್ಟ. ಅನನ್ಯ ಅವನ ಕೈ ಹಿಡಿದಳು. ಇಬ್ಬರ ಹೃದಯದಲ್ಲೂ ಒಂದೇ ಭಾವನೆ ಇತ್ತು. ನಾವು ಪ್ರೀತಿಸಿದಷ್ಟೇ ಅಲ್ಲ, ನಮ್ಮ ಸಂಪೂರ್ಣ ಜೀವನವನ್ನೇ ಒಬ್ಬರಿಗೊಬ್ಬರು ಅರ್ಪಿಸಿದ್ದೇವೆ. ಮುಕ್ತಾಯವಲ್ಲ, ಏಕೆಂದರೆ ನಿಜವಾದ ಪ್ರೀತಿ ಎಂದಿಗೂ